Hi everyone. Today I am going to inform you about KCET and UG NEET 2024 second round seat allotment. Okay. Before that, those who are watching my videos first time, do subscribe and like the videos and do share the videos with your friends. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ KE ವೆಬ್ಸೈಟ್ನವರು ನಿನ್ನೆ ಸಾಯಂಕಾಲ ಅಂದರೆ 18/9/2024 ಸಾಯಂಕಾಲದಂದು ಏನು ಮಾಡಿದ್ದಾರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬಿಡುಗಡೆ ಮಾಡಿದ್ದಾರೆ. ಹೌದಾ? ಸೊ ನೀವು ಪ್ರಾಧಿಕಾರದ ಒಂದು ಲಿಂಕ್ ಕೊಟ್ಟಿದ್ದಾರೆ ಅವರು. ಆ ಲಿಂಕಲ್ಲಿ ನಿಮ್ಮ CET ನಂಬರ್ ಹಾಕಿ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ನೋಡ್ಬೋದು. ಇಲ್ಲಿ ಏನಾಗಿದೆ ಅಂದರೆ ಒಂದು ಪ್ರಮುಖವಾದ ವಿಷಯ ಇದೆ. ಏನಂದರೆ ಇದು ಏನು ಸೀಟ್ ಅಲಾಟ್ಮೆಂಟ್ ಮಾಡಿದಾರಲ್ಲ, ಅದು ತಾತ್ಕಾಲಿಕವಾಗಿದ್ದು, ಅದೇನೋ ಪರ್ಮನೆಂಟ್ ಅಲ್ಲ. ಆ ಒಂದು ಸೀಟ್ ಅಲಾಟ್ಮೆಂಟ್ ಮೇಲೆ ನೀವು ಯಾವುದೇ ಕಾಲೇಜಿನಲ್ಲಿ ಇನ್ನೂ ಅಡ್ಮಿಷನ್ ಮಾಡೋ ಹಾಗೆ ಇಲ್ಲ. ಯಾಕಂದರೆ ನೋಡೋಣ ಇವಾಗ ನೆಕ್ಸ್ಟು UGCET UG NEET 2024 ಎರಡನೇ ಸುತ್ತಿನ ಸೀಟ್ ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ. ಏನಿದು ತಾತ್ಕಾಲಿಕ ಫಲಿತಾಂಶವಾಗಿದೆ, ಇದು ಪರ್ಮನೆಂಟ್ ಅಲ್ಲ, ಟೆಂಪ್ರರಿ ಲಿಸ್ಟ್ ಇದು. ಇಲ್ಲಿ ಏನಾಗಿದೆ ನೋಡಿ, ಎರಡನೇ ಸುತ್ತಿನ ಸೀಟ್ ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಇಂದು ಅಂದರೆ ನಿನ್ನೆ 18th ಸಂಜೆ 4 ನಂತರ ಪ್ರಕಟಿಸಲಾಗುವುದು. ಪ್ರಕಟಣೆ ಮಾಡಿದ್ದಾರೆ ಆಲ್ರೆಡಿ. ಸೊ ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಹಂಚಿಕೆ 13 ಮಧ್ಯಾಹ್ನ 2ರಿಂದ ನಿನ್ನೆವರೆಗೆ ಇತ್ತು. ಆಪ್ಷನ್ಸ್ಗಳನ್ನ ಯಾರು ಎಡಿಟ್ ಮಾಡೋದು, ಎಂಟ್ರಿ ಮಾಡೋದು, ಚೇಂಜಸ್ ಮಾಡೋದಕ್ಕೆ ಅವಕಾಶ ಇತ್ತು ನಿನ್ನೆ ಸಾಯಂಕಾಲ ತನಕ. ಓಕೆ, ಬಟ್ ಏನು ಮಾಡಿದ್ದಾರೆ, ನಿನ್ನೆ ಸಾಯಂಕಾಲ ನಂತರ ಸೆಕೆಂಡ್ ಲಿಸ್ಟ್ ಟೆಂಪ್ರರಿ ಲಿಸ್ಟು ಬಿಟ್ಟಿದ್ದಾರೆ, ಸೆಕೆಂಡ್ ರೌಂಡ್. ಓಕೆ, ಇವಾಗ ನೆಕ್ಸ್ಟ್ ನೋಡಿ, ಇದು UGCET UG NEET 2024 ಎರಡನೇ ಸುತ್ತಿನ ಸೀಟ್ ಹಂಚಿಕೆಯ ತಾತ್ಕಾಲಿಕ ಪ್ರಕಟಣೆವಾಗಿದ್ದು, ಮೀನ್ಸ್ ತಾತ್ಕಾಲಿಕ ಫಲಿತಾಂಶವಾಗಿದ್ದು, ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟ್ಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. ಸೊ ಈಗೇನು ನಿಮ್ಗೆ ಅಲಾಟ್ ಮಾಡಿದಾರಲ್ಲೇ, ಆ ಒಂದು ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ನು ಮಾಡೋ ಹಾಗಿಲ್ಲ, ಯಾಕಂದರೆ ಇದು ಟೆಂಪ್ರರಿ ಲಿಸ್ಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಯಾವುದಾದರೂ ನಿರ್ದಿಷ್ಟ ಆಕ್ಷೇಪಣೆ ಇದ್ದಲ್ಲಿ, ಮೀನ್ಸ್ ಆಪ್ಷನ್ಸ್ ಇರ್ಬೋದು, ಕಟ್ ಆಫ್ ಇರ್ಬೋದು, ಅದ್ರ ಬಗ್ಗೆ ಏನಾದ್ರು ನಿಮಗೆ ಗೊಂದಲ ಇದ್ದರೆ ನೀವು ಇವತ್ತು ಬೆಳಿಗ್ಗೆ ಅಂದರೆ 19th 10 ಒಳಗಾಗಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇತ್ತು. ಓಕೆ, ಈಗ ಆಲ್ರೆಡಿ 10:15 ಆಗ್ತಾಯಿದೆ. ಸೊ ಇವಾಗ ಟೈಮ್ ಮುಗಿದಿದೆ. ಓಕೆ, ಎಲ್ಲಿಗೆ ಸಲ್ಲಿಸಬೇಕಾಗಿತ್ತು ಅಂದರೆ ಅದು KEA authority-KA@nic.in ನಿಮ್ಮ ವಿವರಗಳನ್ನ ಸಲ್ಲಿಸಲು ಕೋರಲಾಗಿತ್ತು. ಬಟ್ ಈಗ ಸಮಯ ಮುಗಿದಿದೆ. ನೆಕ್ಸ್ಟ್, ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅಂಥವರ ಆಕ್ಷೇಪಣೆಗಳನ್ನು ವೆಬ್ಸೈಟ್ನವರು, ಪ್ರಾಧಿಕಾರದವರು ಪರಿಶೀಲಿಸಿ ಏನು ಮಾಡ್ತಾರೆ, ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಅಂತಿಮ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಸೊ ಅದು ಯಾವಾಗಂತ ಇನ್ನವರು ಡೇಟ್ನ ತಿಳಿಸಿಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ತಿಳಿಸ್ತಾರೆ, ಸೆಕೆಂಡ್ ರೌಂಡು ಫೈನಲ್ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟು, ಸೀಟು ಹಂಚಿಕೆ ಕುರಿತು ಪ್ರಕಟಿಸಲಾಗುವ ಸೂಚನೆಗಳು, ಅಧಿಸೂಚನೆಗಳು ಮತ್ತು ಪ್ರಕಟಣೆಗಳನ್ನು ನೋಡದೇ ಇರುವ ಕಾರಣದಿಂದ ಉಂಟಾಗುವ ಯಾವುದೇ ಪರಿಣಾಮಗಳಿಗೆ ಪ್ರಾಧಿಕಾರ ಜವಾಬ್ದಾರಿಯಾಗಿರುವುದಿಲ್ಲ. ಏನಾಗುತ್ತೆ, ಕೆಲವು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ವಿಸಿಟ್ ಮಾಡ್ತಾ ಇರ್ತಾರೆ, ಒಂದಿನ ಬಿಟ್ಬಿಡ್ತಾರೆ ವೆಬ್ಸೈಟ್ ವಿಸಿಟ್ ಮಾಡೋದು. ಸೊ ಅಂಥ ಟೈಮ್ನಲ್ಲಿ ಇವರೇನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇರ್ಬೋದು, ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದರೆ ಸೊ ಅವರು ನಾವು ನೋಡಿಲ್ಲ ಅಂತ ಹೇಳೋ ಹಾಗಿಲ್ಲ, ಅದು ವಿದ್ಯಾರ್ಥಿಗಳ ಗಮನಕ್ಕೆ ಬಿಟ್ಟಿದ್ದು. ಓಕೆ, ಅವರೇನು ಕೊಟ್ಟಿದ್ದಾರೆ ಇಲ್ಲಿ, ಅಭ್ಯರ್ಥಿಗಳು ಪ್ರತಿದಿನ ಕನಿಷ್ಠ 2 ಬಾರಿ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡಲು ಸೂಚನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಫ್ರೀಕ್ವೆಂಟ್ಲಿ ಯಾವಾಗ ಫ್ರೀ ಇರ್ತಿರಲ್ಲ ಅವಾಗೆ ಡೈಲಿ ಟ್ವೈಸ್ ಏನು ಮಾಡಬೇಕು, ಪ್ರಾಧಿಕಾರದ ವೆಬ್ಸೈಟ್ನ ನೋಡ್ತಾ ಇರಬೇಕು. ಸೊ ಏನೋ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಬಿಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಬಿಟ್ಟಿದ್ದಾರೆ ಅಂತ ನೋಡ್ತಾ ಇರಬೇಕು. ಓಕೆ, ಸೊ ಇವಾಗ ಏನು ಲಿಸ್ಟ್ ಅನೌನ್ಸ್ ಮಾಡಿದಾರಲ್ಲ, ಇದು ಟೆಂಪ್ರರಿ ಲಿಸ್ಟ್ ಆಗಿರ್ತದೆ. ಸೊ ನೀವೇನು ಮಾಡಬೇಕು, ಫೈನಲ್ ಲಿಸ್ಟ್ ಬರೋ ತನಕ ವೆಯ್ಟ್ ಮಾಡಬೇಕು. ಯಾಕೆ ವೆಯ್ಟ್ ಮಾಡಬೇಕಂದ್ರೆ ಇಂದು ಬೆಳಗ್ಗೆ 10 ಒಳಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇತ್ತು. ಇನ್ ಕೇಸ್ ಯಾರ ವಿದ್ಯಾರ್ಥಿಗಳು ಕಾಲೇಜು ಬದಲಾವಣೆ, ಕೋರ್ಸ್ ಬದಲಾವಣೆ ಈ ರೀತಿ ಏನಾದರೂ ಅವರು ಅಬ್ಜೆಕ್ಷನ್ ಹಾಕಿದರೆ ಅದನ್ನು ವೆರಿಫೈ ಮಾಡಿ ಅವರು ಫೈನಲ್ ಲಿಸ್ಟ್ ಬಿಡ್ತಾರೆ. ಸೊ ಆ ಲಿಸ್ಟ್ ಬಿಡೋವಂಥ ಡೇಟು ಇನ್ನೂ ಅನೌನ್ಸ್ ಮಾಡಿಲ್ಲ. ಮುಂಬರುವ ದಿನಗಳಲ್ಲಿ ಎರಡನೇ ರೌಂಡು ಫೈನಲ್ ಡೇಟು ಬಿಡ್ತಾರೆ, ಯಾವಾಗ ಅನೌನ್ಸ್ ಮಾಡ್ತೀವಂತ. ಸೊ ಅಲ್ಲಿವರೆಗೆ ನೀವು ಪ್ರಾಧಿಕಾರದ ವೆಬ್ಸೈಟ ನೋಡ್ತಾ ಇರಿ ಫ್ರೀಕ್ವೆಂಟ್ಲಿ, ನೀವು ಯಾವಾಗ ಫ್ರೀ ಇರ್ತೀರ ಆವಾಗೆ. ಓಕೆ, ಥ್ಯಾಂಕ್ ಯು.